ಮನೆಯನ್ನ, ಬಿಲ್ಡಿಂಗ್ ಅನ್ನ ನಾವು ಲೀಸ್ ಕೊಡಬೇಕು ಅಂತಂದ್ರೆ, ಈ ರೀತಿ ನಾವು ಆಫ್‌ಲೈನ್ ಮೂಲಕ ಒಂದು ಲೀಸ್ ಅಗ್ರೀಮೆಂಟ್ ಅನ್ನ ಮಾಡ್ಕೊತಾ ಇದೀವಿ. ಬಟ್ ಈ ರೀತಿ ಈಗ ಮಾಡ್ಕೊಂಬೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆನ್‌ಲೈನ್ ಮೂಲಕ ನಾವೀಗ ಮನೆದಿಂದನೇ ಒಂದು ಲೀಸ್ ಅಗ್ರೀಮೆಂಟ್ ಅಥವಾ ಡಿಜಿಟಲ್ ಇ ಸ್ಟಾಂಪ್ ಮುಖಾಂತರ ಲೀಸ್ ಅಗ್ರೀಮೆಂಟ್ ಅನ್ನ ಮಾಡ್ಕೋಬಹುದು. ಸೊ ಕಾವೇರಿ ಆನ್‌ಲೈನ್ ಸರ್ವಿಸಸ್‌ನಲ್ಲಿ ಬರಬೇಕು. ಇಲ್ಲಿ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯೂಸರ್ ಐಡಿ, ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೋಬೇಕು. ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಡಿಜಿಟಲ್ ಇ ಸ್ಟಾಂಪ್ ಅಂತ ಆಪ್ಷನ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ನೇಚರ್ ಆಫ್ ಡಾಕ್ಯುಮೆಂಟ್ ಸಬ್ ಆರ್ಟಿಕಲ್ ಅಂತ ಕೇಳುತ್ತೆ. ನೇಚರ್ ಆಫ್ ಡಾಕ್ಯುಮೆಂಟ್ ಲೀಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಸಬ್ ಆರ್ಟಿಕಲ್ ಲೀಸ್ ನಾಟ್ ಎಕ್ಸೀಡಿಂಗ್ ಮೋರ್ ದೆನ್ 1 ಇಯರ್ ಆಫ್ ಇಮೂವೇಬಲ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೈಪ್ ಆಫ್ ಡಾಕ್ಯುಮೆಂಟ್ ಕೇಳುತ್ತೆ. ನಾನ್ ಅಗ್ರಿಕಲ್ಚರ್ ಅಂತ ಇರುತ್ತೆ. ಯಾಕಂದ್ರೆ ಇದು ಬಿಲ್ಡಿಂಗ್ ಇದೆ. ಕೆಳಗಡೆ ಬಂದ್ರೆ ಇಲ್ಲಿ ಟೈಪ್ ಆಫ್ ಪ್ರಾಪರ್ಟಿ ಕೇಳುತ್ತೆ. ಇಲ್ಲಿ 3 ಆಪ್ಷನ್ ಇರುತ್ತೆ. ಇ ಸ್ವತ್ತು, ಇ ಆಸ್ತಿ, ಯುಎಲ್ಎಂಎಸ್ ಅಂತ. ಇ ಸ್ವತ್ತು ಅಂತಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರುವ ಆಸ್ತಿಗಳಿಗೆ ಇ ಸ್ವತ್ತು ಕೊಡ್ತಾರೆ. ಅಂಡ್ ಇ ಆಸ್ತಿ ಅಂತಂದ್ರೆ ಅರ್ಬನ್ ಪ್ರಾಪರ್ಟಿ, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಇರಬಹುದು, ಆ ರೀತಿ ಅಥವಾ ಬೆಂಗಳೂರು ಇರಬಹುದು, ಜಿಬಿಎಲ್ ಲಿಮಿಟ್ಸ್. ಸೊ ಅಲ್ಲಿ ಇ ಆಸ್ತಿ ಅಂತ ಕೊಡ್ತಾರೆ. ಅಂಡ್ ಯುಎಲ್ಎಂಎಸ್ ಅಂತಂದ್ರೆ ಇಲ್ಲಿ ಬಿಡಿಎ ಅಂತಂದ್ರೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಾಪರ್ಟಿ ಇದ್ರೆ ಬಿಡಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಉದಾಹರಣೆಗೆ ಬೆಂಗಳೂರಿನಲ್ಲಿ ಇದು ಬಿಲ್ಡಿಂಗ್ ಇದೆ ಅಂತ ತಗೋತೀನಿ. ಸೊ ಈ ಆಸ್ತಿ ಅರ್ಬನ್ ಏನಿದೆಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಇಲ್ಲಿ ಡಿಸ್ಟ್ರಿಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು ಬಿಬಿಎಂಪಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕೆಳಗಡೆ ಬಿಬಿಎಂಪಿ ಇ ಆಸ್ತಿ ಪಿಐಡಿ ನಂಬರ್ ಇರುತ್ತೆ. ಅದು ಪಿಐಡಿ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಬಂದ್ರೆ ಇಲ್ಲಿ ಸರ್ಚ್ ಅಂತ ಇರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು. ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಸ್ತಿ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಒಂದ್ಸತಿ ಎಲ್ಲ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ಒಂದು ಪ್ರಾಪರ್ಟಿ ಟೈಪ್ ನಂಬರ್ ಅಂತ ಇರುತ್ತೆ. ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆ ಪ್ರಾಪರ್ಟಿ ಟೈಪ್ ನಂಬರ್ ಅನ್ನ ಎಂಟರ್ ಮಾಡಿ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಡೀಟೇಲ್ಸ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಇಲ್ಲಿ ಇಬ್ಬರದು ಅಂದ್ರೆ ಎರಡು ಪಾರ್ಟೀಸ್ದು ಇಲ್ಲಿ ಡೀಟೇಲ್ಸ್ ಅನ್ನ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಅದು ಕ್ಲೇಮೆಂಟ್ ಅಂದ್ರೆ ಯಾರು ಟೆನೆಂಟ್ ಇದ್ದಾರೆ, ಯಾರು ಎಕ್ಸಿಕ್ಯೂಟೆಂಟ್ ಅಂದ್ರೆ ಯಾರು ಓನರ್ ಇದ್ದಾರೆ. ಸೊ ಇಬ್ಬರದು ಆಧಾರ್ ಮೂಲಕ ಇಲ್ಲಿ ಐಡೆಂಟಿಫಿಕೇಶನ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ವೆರಿಫಿಕೇಶನ್ ಮಾಡಬೇಕು. ಸೊ ಇಲ್ಲಿ ಎಲ್ಲ ಕನ್ಸೆಂಟ್ ಎಲ್ಲ ಆಧಾರ್ ವೆರಿಫಿಕೇಶನ್ ಮಾಡಿಬಿಟ್ಟು ಇಲ್ಲಿ ಸೇವ್ ಪಾರ್ಟಿ ಮೇಲೆ ಕ್ಲಿಕ್ ಮಾಡಿ. ಒನ್ ಬೈ ಒನ್ ಎರಡು ಪಾರ್ಟಿಯನ್ನ ಇಲ್ಲಿ ಎಂಟರ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಅಂತ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ವಿಟ್ನೆಸ್ ಕೂಡ ಆಡ್ ಮಾಡಬೇಕು. ಆಧಾರ್ ಮೂಲಕ ಅದು ಕೂಡ ಕನ್ಸೆಂಟ್ ಅನ್ನು ವೆರಿಫಿಕೇಶನ್ ಮಾಡಬೇಕು. ಮೊಬೈಲ್ ನಂಬರ್ ಕೂಡ ವೆರಿಫಿಕೇಶನ್ ಮಾಡಬೇಕು. ಅಂಡ್ ವಿಟ್ನೆಸ್ ಅನ್ನ ಆಡ್ ಮಾಡಿ. ಕೆಳಗಡೆ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಲೀಸ್ ಡೀಟೇಲ್ಸ್ ಇರುತ್ತೆ. ಅಂದ್ರೆ ರೇಟ್ ಪರ್ ಮಂತ್, ಎಷ್ಟು ಡ್ಯೂರೇಷನ್ ಗೆ ನೀವು ಕೊಡ್ತಾ ಇದ್ದೀರಾ ಅಂಡ್ ಎಷ್ಟು ಅಡ್ವಾನ್ಸ್ ಅನ್ನ ತಗೊಂಡಿದ್ದೀರಾ. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಕನ್ಸಲ್ಟೇಷನ್ ಫೀಸ್ ಅಂತ ಆಪ್ಷನ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಒಂದು ಕನ್ಸಲ್ಟೇಷನ್ ಫೀಸ್ ಬರುತ್ತೆ. ಪಕ್ಕದಲ್ಲಿ ಕ್ಯಾಲ್ಕುಲೇಟ್ ಫೀಸ್ ಅಂತ ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮೇಲೆ ಸ್ಟಾಂಪ್ ಡ್ಯೂಟಿ ಟೋಟಲ್ ಫೀಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ. ಕಂಟಿನ್ಯೂ ಟು ಜನರೇಟ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಿಗೆ ಬರ್ತೀರಾ. ಇಲ್ಲಿ ನಿಮ್ದು ಡ್ರಾಫ್ಟ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಜನರೇಟ್ ಪಿಡಿಎಫ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ನಿಮ್ದು ಡ್ರಾಫ್ಟ್ ಲೀಸ್ ಏನಿರುತ್ತೆ ಅಲ್ಲ ಅದು ಇಲ್ಲಿ ಜನರೇಟ್ ಆಗಿ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಯಾರು ಪೇಮೆಂಟ್ ಮಾಡ್ತಾ ಇದ್ದಾರೆ ಅದು ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಯುಪಿಐ ಮುಖಾಂತರ ನೀವು ಪೇಮೆಂಟ್ ಅನ್ನ ಮಾಡ್ಕೋಬೇಕು. ರಿಸಿಪ್ಟ್ ಜನರೇಟ್ ಆಗುತ್ತೆ. ಅದನ್ನ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ರಿಟರ್ನ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಎಲ್ಲಾ ಪಾರ್ಟೀಸ್ದು ಅಂದ್ರೆ ಎಕ್ಸಿಕ್ಯೂಟೆಂಟ್, ಕ್ಲೇಮೆಂಟ್ ಅಂಡ್ ವಿಟ್ನೆಸ್ ಎಲ್ಲರದು ಇ ಸೈನ್ ಅಂದ್ರೆ ಆಧಾರ್ ಮೂಲಕ ಇ ಸೈನ್ ಮಾಡಬೇಕು. ಇ ಸೈನ್ ಮಾಡಿದ ಮೇಲೆ ಲಾಸ್ಟ್ಲಿ ನಿಮಗೆ ಪಿಡಿಎಫ್ ಜನರೇಟ್ ಆಗುತ್ತೆ. ನಿಮ್ದು ಲೀಸ್ ಅಗ್ರಿಮೆಂಟ್ ಡಿಜಿಟಲ್ ಇ ಸ್ಟಾಂಪ್ ನೀವು ಡೌನ್ಲೋಡ್ ಮಾಡ್ಕೋಬಹುದು.